ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಯಾವುದರ ಬಗ್ಗೆ ಮಾತನಾಡ್ತಿದ್ದೆ ಅಂತ ತಿಳಿಯೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಆಲ್ ಅಂತ ಒತ್ತಿಯಾಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ, ಹಾಗೆ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿ ತನಕ ಸಪೋರ್ಟ್ ಮಾಡ್ತಾ ಇದ್ರು ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ಯಾವ ಟಾಪಿಕ್ ಬಗ್ಗೆ ಇವತ್ತು ಮಾತನಾಡ್ತಿದ್ದೆ ಅಂತಂದರೆ ಬಿಗ್ ಬಾಸ್ ಸೀಸನ್ 10 ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಒಂದು ಪ್ರಮಾಣ ಇವತ್ತಿನ ಪ್ರಮಾಣ ಎಲ್ಲ ಕೂಡ ನೋಡಿದ್ದೀರಾ. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಪ್ಪ ಅಂತಂದರೆ ಮೇಕಪ್ ಕಿಟ್ ವರ್ಸಸ್ ದಿನಸಿ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಏನೆಲ್ಲ ಆಗಿದೆ ಅನ್ನೋದು ನೀವು ಈಗಾಗಲೇ ನೋಡಿರ್ತೀರಾ. ಸೊ ಅದ್ರ ಬಗ್ಗೆ ನನ್ನ ಅನಿಸಿಕೆಯ ಅಭಿಪ್ರಾಯಗಳನ್ನ ಇವತ್ತು ಈ ಒಂದು ವಿಡಿಯೋದ ಮುಖಾಂತರ ನಾನು ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ. ಏನಾದರೂ ತಪ್ಪು ಹೇಳಿದರೆ ಪ್ಲೀಸ್ ಕ್ಷಮೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಬಿಗ್ ಬಾಸ್ ಅವರು ಏನು ಕೇಳ್ತಾರೆ ಅಂತಂದರೆ, ನಿಮಗೆ ದಿನಸಿ ಬೇಕಾ ಅಥವಾ ಮೇಕಪ್ ಕಿಟ್ ಬೇಕಾ? ನಿಮಗೆ ದಿನಸಿ ಬೇಕಾದರೆ ನೀವು ಯಾರ ಮೇಕಪ್ ಕಿಟ್ಟನ್ನು ಬಿಡ್ತೀರಾ ಅಂತಂದರೆ, ಮೇಕಪ್ ಮಾಡ್ಕೊಂಡ್ರೆ ಬಿಡ್ತಾರೆ ಅಂತ ಕೇಳಿದಾಗ ಎಲ್ಲ ಕೂಡ ತನಿಷ್ ಅವರ ಮೇಕಪ್ ಕಿಟ್ಟನ್ನು ನೀವು ತೊಗೊಳ್ಳಿ ಅಂತ ಬಿಗ್ ಬಾಸ್ ಅವರಿಗೆ ಒಂದು ಊಟಿನ ಮುಖಾಂತರ ಹೇಳ್ತಾರೆ. ಸೊ ಆನಂತರ ಏನಾಗುತ್ತೆ ಅಂತಂದರೆ, ಬಿಗ್ ಬಾಸ್ ಅವರು ಹೇಳಿದ ಪ್ರಕಾರ ಮೇಕಪ್ ಕಿಟ್ಟನ್ನು ಅವರು ಸ್ಟೋರ್ ರೂಮ್ಗೆ ಹೋಗಿ ಇಡಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ತನಿಷ್ ಅವರು ಬಿಕ್ಕಿ ಆಡ್ತಾರೆ. ಸೊ ಇದಂತರ ನನಗೆ ಸಿಲ್ಲಿ ಅಂತ ಅನಿಸ್ಬಿಡ್ತು. ಯಾಕಂತಂದರೆ ಇವಾಗ ಒಂದು ಹೊತ್ತಿದ ಊಟಕ್ಕಿಂತ ಮೇಕಪ್ ಕಿಟ್ಟೆ ಹೆಚ್ಚಾಯ್ತೇನೋ ಅನ್ನೋ ಒಂದು ಫೀಲ್ ನನಗಾಯಿತು. ಯಾಕಂತಂದರೆ ಎಷ್ಟೋ ಜನಗಳಿಗೆ ಒಂದು ಹೊತ್ತಿನ ಊಟ ಕೂಡ ಸಿಗ್ತಾಯಿಲ್ಲ. ಎಷ್ಟೋ ಒಂದು ಹೊತ್ತಿನ ಊಟಕ್ಕೋಸ್ಕರ ಎಷ್ಟೋ ಜನ ಪರದಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವರು ಊಟಕ್ಕೋಸ್ಕರ ಮೇಕಪ್ ಕಿಟ್ಟನ್ನು ಬಿಡ್ತಾ ಇಲ್ಲ ಅಂತಂದರೆ ಇವರು ಮೇಕಪ್ ಕಿಟ್ ಮೇಲೆ ಜೀವನ ಪೂರ್ತಿ ಇರ್ತಾರೆ ಅಂತ ನನಗನ್ನಿಸುತ್ತೆ. ನೋಡಿ, ಇವಾಗ ಅವರು ಇಷ್ಟೆಲ್ಲ ಅಳುವಂಥ ಸೀನ್ ಇರಲಿಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂತಂದರೆ ಇವಾಗ ನೀವು ಮೇಕಪ್ ಇಲ್ಲದೆ ಇರ್ಬೋದು, ಆದರೆ ಊಟ ಇಲ್ಲದೆ ಇರೋಕ್ಕಾಗಲ್ಲ. ಊಟ ಇಲ್ಲದೆ ನೀವು ಎಷ್ಟು ದಿನ ಅಂತ ಇರ್ತಾರೆ ಹೇಳಿ. ಸೊ ನನಗೊಂದು ಅನಿಸಿದ ಅಭಿಪ್ರಾಯನ ನಾನು ನಿಮಗೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ಸೊ ನನಗೆ ಯಾಕೋ ಇದು ಸರಿ ಅನಿಸಲಿಲ್ಲ. ಇವಾಗಿನ ಒಂದು ಹಂತ ಅಂತಂದರೆ ಫೈನಲ್ ಹಂತ, ಇನ್ನು ಒಂದು ವಾರ ಆದರೆ ಫೈನಲ್ ಬಂತು. ಸೊ ಫೈನಲ್ಗಾಗಿ ಎಲ್ಲರೂ ಕೂಡ ಹಣಾಹಣಿಯನ್ನು ನಡೆಸ್ತಾ ಇದ್ದಾರೆ. ಸಂಗೀತಾ ಶೃಂಗೇರಿ ಅವರು ಫೈನಲಿಸ್ಟಾಗಿ ಆಗಿದ್ದಾರೆ. ಸೊ ಇನ್ನು ಏನಿದೆ, ಕಾಂಪಿಟೇಷನ್ ತುಂಬಾ ಜೋರಾಗಿ ನಡೀತಾ ಇದೆ. ಎಲ್ಲರೂ ಫ್ರೆಂಡ್ಸ್ ಆಗಿ ಗ್ರೂಪ್ ಆಗಿದ್ದಂಥ ಒಂದು ದಿನ ಇತ್ತು. ಬಟ್ ಇವಾಗ ಎಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರಾಗಿ ಗೇಮ್ಗಳನ್ನು ಆಡ್ತಿದ್ದಾರೆ. ಇನ್ನೊಬ್ಬರ ಮೇಲೆ ತಮ್ಮ ಅನಿಸಿಕೆಗಳನ್ನ ಹಾಕೋದು ಅಥವಾ ಇನ್ನೊಬ್ಬರ ನಾಮಿನೇಟ್ ಮಾಡೋದು, ನೇರ ನಾಮಿನೇಟ್ ಮಾಡೋದು, ಮನಸ್ಸಲ್ಲಿದ್ದ ಅನಿಸಿಕೆಗಳನ್ನ ನೇರವಾಗಿ ಹೇಳೋದು, ಈ ರೀತಿ ಈಗ ಸ್ಟಾರ್ಟಿಂಗ್ ಚಾಲೂ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಈಗ ಗೆಲ್ಲುವ ಒಂದೇ ಅವರ ತಲೆಯಲ್ಲಿ ಇರೋದ್ರಿಂದ ಈ ರೀತಿ ಡಿಸಿಷನ್ ಎಲ್ಲ ಕೂಡ ತೊಗೋತಿದ್ದಾರೆ ಅಂತ ಅನಿಸುತ್ತೆ. ಬಟ್ ಯಾರು ಗೆಲ್ತಾರೆ ಅನ್ನೋದನ್ನು ನಾವು ಫೈನಲ್ ತನಕ ಕಾದು ನೋಡಬೇಕಾಗಿದೆ. ಬಟ್ ಇದರಲ್ಲಿ ತನಿಷಾ ಅವರು ಇಷ್ಟೊಂದು ಅಳುವಂಥ ಸೀನ್ ಇರಲಿಲ್ಲ ಅಂತ ನನಗೆ ಅನಿಸ್ತು. ಯಾಕಂದರೆ ಇನ್ನೂ ಒಂದು ವಾರ ಇದೆ ಅಷ್ಟೇ. ಒಂದು ವಾರದಲ್ಲಿ ಮೇಕಪ್ ಬಿಟ್ಟರೆ ಏನಾಗಲ್ಲ. ಸೊ ವಿತೌಟ್ ಮೇಕಪ್ ಇದ್ದರೆ ಅವ್ರಿಗೆ ಏನು ತೊಂದರೆ ಆಗುತ್ತೇನೋ ಅಂತ ಗೊತ್ತಿಲ್ಲ. ಬಟ್ ದಿನಸಿಗೋಸ್ಕರ ಮೇಕಪ್ ಕಿಟ್ಟನ್ನು ಅವರು ಬಿಟ್ಟು ಕೊಡ್ತಾ ಇಲ್ಲ. ಸೊ ಎಷ್ಟೋ ಕಣ್ಣೀರು ಹಾಕ್ತಿದ್ದಾರೆ, ಏನೋ ಆಗಿದೆಯೇನೋ ಅನ್ನೋ ರೇಂಜಿಗೆ ಕಣ್ಣೀರು ಹಾಕ್ತಿದ್ದಾರೆ. ಸೊ ನನಗೆ ಇದೊಂದು ಸ್ವಲ್ಪ ಅಷ್ಟು ಸರಿ ಬರಲಿಲ್ಲ ಅಂತ ಅನಿಸ್ತು. ಸ್ಟ್ರಾಂಗೆಸ್ಟ್ ಆಗಿರುವಂಥ ಒಂದು ಕಾಂಪಿಟೇಟರ್ ಇರುವಂಥ ತನಿಷಾ ಅವರು ಈ ರೀತಿ ಮೇಕಪ್ ಕಿಟ್ಗೋಸ್ಕರ ಈ ರೀತಿ ಅಳೋದು ನನಗೆ ಯಾಕೋ ಸರಿ ಅನಿಸಿಲ್ಲ. ಸೊ ಅದಕ್ಕೋಸ್ಕರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಯಾರು ತಪ್ಪನ್ನು ಹೇಳಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಿಂದ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಬಿಗ್ ಬಾಸನ್ನು ನೋಡ್ತಾ ಇದ್ದಾರೆ, ಸೊ ಬಿಗ್ ಬಾಸ್ ಯಾರೆಲ್ಲ ಗೆಲ್ಲಬೇಕು ಅಂತಂದರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ ನೀವು ಓಟನ್ನು ಹಾಕಿ ಗೆಲ್ಲಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾಯಿತು ಇವತ್ತಿನ ವಿಡಿಯೋ ಇಷ್ಟ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.